ಹಿಟ್ನಾಳದಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಚಾಲನೆ ವೇಳೆ ಅಲ್ಲೂ ಕೂಡ ಗಲಾಟೆ ಏರ್ಪಟ್ಟಿದೆ. ಸ್ಥಳೀಯ ಜನಪ್ರತಿನಿಧಿಗಳ ಹೆಸರು ಇಲ್ಲದಕ್ಕೆ ಕೈ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಮೇಲೆ ಕುರ್ಚಿ ಎಸೆದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಶಂಕುಸ್ಥಾಪನೆ ಮುಗಿಸಿ ಹೋಗುವಾಗ ಕುರ್ಚಿ ತೂರಿದ್ದಾರೆ ಕಾರ್ಯಕರ್ತರು. ಈ ವೇಳೆ ಕುರ್ಚಿಯನ್ನ ತಡೆದ ವಿ ಸೋಮಣ್ಣ ಅವರ ಅಂಗರಕ್ಷಕರು. ಗಿಣಿಗೇರ ಟು ಮುನಿರಾಬಾದ್ ನಡುವಿನ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿಯಿಂದಲೂ ಕೂಡ ವಿ ಸೋಮಣ್ಣನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು, ಒಬ್ಬರು ಸಚಿವರಲ್ಲಿ ಇರ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಪೊಲೀಸರು ಭದ್ರತೆಯನ್ನ ಕೊಟ್ಟಿರ್ತಾರೆ ಅಂತ ಹೇಳಿ. ಪೊಲೀಸರ ಸಮ್ಮುಖದಲ್ಲೇ ಇಲ್ಲೂ ಕೂಡ ಗಲಾಟೆಗಳು ಏರ್ಪಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಚೇರ್ಗಳನ್ನ ಬೇಕಾಬಿಟ್ಟಿ ಸಚಿವರ ಮೇಲೆ ತೂರಿರುವಂತಹ ಘಟನೆ ಇದು. ಜೊತೆಗೆ ನಿಜಕ್ಕೂ ಬೇಸರ ತರಿಸುತ್ತೆ. ಎಲ್ಲ ಒಂದ್ ಕಡೆ ವಸತಿ ಸಚಿವ ವಿ ಸೋಮಣ್ಣ ಮೇಲೂ ಕುರ್ಚಿ ತೂರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಹಿಟ್ನಾಳದಲ್ಲಿ ಸೋಮಣ್ಣ ಮೇಲೂ ಕೂಡ ಕುರ್ಚಿಯನ್ನ ತೂರಿರುವಂತದ್ದು. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಚಾಲನೆ ವೇಳೆ ಈ ಗಲಾಟೆ ಗದ್ದಲ ಏರ್ಪಟ್ಟಿದೆ. ಪೊಲೀಸರಲ್ಲಿದ್ರೂ ಕೂಡ ಯಾರ ಭಯ ಭಕ್ತಿಯೂ ಇಲ್ಲದೆ ಕೂಡ ಗಲಾಟೆಗಳನ್ನ ಮಾಡ್ಕೊಂಡಿದ್ದಾರೆ. ಹೆಸರು ಇಲ್ಲದಕ್ಕೆ ಕೈ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಅದರಲ್ಲೂ ಕೂಡ ನಾವಿಲ್ಲಿ ಗಮನಿಸಬಹುದು. ಎಲ್ಲ ಒಂದು ಕಡೆ ಕಾಮಗಾರಿ ಚಾಲನೆ ನಡೀತಾ ಇರುತ್ತೆ. ಅದು ಎಷ್ಟು ಒಳ್ಳೆಯ ಪ್ರೋಗ್ರಾಮ್ಸ್ಗಳಿಗೆ ಅಲ್ಲಿ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಕ್ಕಾಗಿರುತ್ತೆ. ಜೊತೆಗೆ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಅವ್ರದ್ದೇ ಆದಂತಹ ಒಂದು ರೀತಿಯಲ್ಲಿ ಒಂದಷ್ಟು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರ್ತಾರೆ. ಆದರೆ ಏಕಾಏಕಿ ಹೆಸರಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಗಲಾಟೆ ಗದ್ದಲಗಳು ಏರ್ಪಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ದೇಶದ ಪ್ರಧಾನಮಂತ್ರಿಗಳು ನಿಂದೆಲ್ಲ ಅದು ದೇಶದ ಅರ್ಥ ಮಾಡ್ಕೋಬೇಕು. ತಾವು ದಯವಿಟ್ಟು ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರ್ದು ಫೋಟೋ ಬರೋದಿಲ್ಲ. ಎಲ್ಲಿ ಕಲ್ಲಿಗೆ ಅವ್ರಿಗೆ ಎಲ್ಲರಿಗೂ ಕಲ್ಲಿರ್ತಾರೆ. ಅರ್ಥ ಮಾಡ್ಕೊಂಡ್ರೆ ಮಾಡಬಾರ್ದು. ಹಿಟ್ನಾಳ್ ಸಾಹೇಬ್ರಿಗೆ ತಂಗಡಗಿ ಅವರಿಗೆ ನನ್ನ ಮನವಿ ಇಷ್ಟೇನೆ, ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಮ್ಮ ರಾಜ್ಯ ಸರ್ಕಾರದ ₹1 ಕೂಡ ನಾವು ಕೇಳಿಲ್ಲ. ಈ ಎಲ್ಲಾ ಹಣವನ್ನು ಕೂಡ ನಿಮ್ಮದು ಹೆಸರು ಹಾಕಿದೆ. ನೀವು ಕೂಡ ಇಲ್ಲಿದ್ದೀರಿ. ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರು ಕೂಡ ಇದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ತೇ ಹೋದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ಒಂದು ಕಾನೂನು ಪ್ರಕಾರ, ನಿಮ್ಮ ಕಾಯ್ದೆ ಪ್ರಕಾರ ತಂಗಡಗಿ ಸಾಹೇಬ್ರು ನಾನು ವಿನಂತಿ ಮಾಡ್ತೀನಿ, ಬಂದು ಅಲ್ಲಿ ಕಲ್ಲು ನೋಡಿ. ನಾವು ಕಲ್ಲಾಕಿದ್ದಾರೆ ಅಂತ ನೀವು ಹೇಳಿದ್ಮೇಲೆ ನಾನು ತಿಳ್ಕೊಂಡಿದ್ದೆ. ಕಲ್ಲಾಕಿರೋದ್ರೊಳಗೆ ಎಲ್ಲರಿಗೂ ಹೆಸರಿದೆ. ಯಾವ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಇದನ್ನು ಪ್ರೋಟೋಕಾಲ್ ಏನಿದೆ ಅದು ಕೇಂದ್ರ ಸರ್ಕಾರ ಕೂಡ ಪಾಲನೆ ಮಾಡಿದೆ. ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಈ ನಮ್ ಕಣ್ಣಿದ್ರಿಗೆ ಕಾಣುತ್ತಲ್ಲ ರೀ, ಸ್ಟೇಜ್ ಮೇಲೆ LED ನೋಡಿ. ಆ LED ಒಳಗೆ ಸೋಮಣ್ಣರ ಹೆಸರು ಮಾತ್ರ ಇದೆ. ಸೋಮಣ್ಣವ್ರ ಹೆಸರಿದೆ. ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಗಿಟ್ಟು ಕಲ್ಲು ವೇದಿಕೆಗೆ ಇರ್ಬೇಕಲ್ಲ. ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಇದು ಒಳ್ಳೇದಲ್ಲ. ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ BJP ಅವರು ಅಂತಂತಂದ್ರೆ ಸದ್ದಾಂ ಹುಸೇನ್ ಆದಂಗೆ ಆಗಿದ್ದಾರೆ. ಇವರು ಸರ್ವಾಧಿಕಾರಿ, ಇವ್ರದ್ದು ಸರ್ವಾಧಿಕಾರಿ ಏಕಚಕ್ರಾಧಿಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜನರು ಇಲ್ಲಿ ಒಪ್ಕೊಳಗಲ್ಲ. ಇದು ಕೊಪ್ಪಳ ಜಿಲ್ಲೆ. ಈ ಕೊಪ್ಪಳ ಜಿಲ್ಲೆದಾಗ ಸರ್ವಾಧಿಕಾರಿಯನ್ನು ಎಂದೂ ಒಪ್ಕೊಳಕ್ಕೂ ಸಾಧ್ಯನೇ ಇಲ್ಲ. ನೋಡಿ, ಕಲ್ಲಲ್ಲೆಲ್ಲ ಇಂಪಾರ್ಟೆಂಟು. ವೇದಿಕೆ ಮ್ಯಾಗ ಸ್ಕ್ರೀನ್ ಮೇಲೆ ಹೆಸರಿಲ್ಲ, ಅಲ್ಲೇ ಭೂಮಿ ಪೂಜೆಯಲ್ಲಿ ಹೆಸರಿಲ್ಲ ಅಂದ್ರೆ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲ. ಅದನ್ನು ನಮ್ಮ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ನಮ್ಮ ಕಾರ್ಯಕರ್ತರಿಲ್ಲದ ನಾವೆಲ್ಲಿದ್ದೀವಿ? ನಾವು ಕಾರ್ಯಕರ್ತರಿದ್ರೆ ನಾನು ಮಂತ್ರಿ ಆಗ್ಬೋದು, ಅದು MLA ಆಗ್ಬೋದು, ಅದು MP ಆಗ್ಬೋದು. ಕಾರ್ಯಕರ್ತರು ಭಾಳ ಸ್ಪಷ್ಟ. ನಾವು ಸಹಿಸ್ಕೊಳಕ್ಕೆ ತಯಾರಿದ್ದೀವಿ ಹೆಸರಿಲ್ಲ ಅಂದ್ರೂ. ಆದರೆ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಭಾಷಣದೊಳಗೆ ಏನು ಹೇಳ್ತಾರೆ, ನಾವು ಪಟಾಲಂ ಕರ್ಕೊಂಬರಂತೆ. ನಮಗೇನು ಗೊತ್ತೇ ಇಲ್ಲಿದ್ರು. ಪಟಾಲಂ ಕರ್ಕೊಂಬರೋಂಥ ಅವಶ್ಯಕತೆ ನಮಗಿಲ್ಲ. ಆ ಸಂಸ್ಕಾರನೂ ನಮ್ಮದಲ್ಲ, ಆ ಸಂಸ್ಕೃತಿನೂ ನಮ್ಮದಲ್ಲ. ಪಟಾಲಮ್ಮನ ಕರ್ಕೊಂಡು ಅಡ್ಡಾಡೋದು ಅದು 100ಕ್ಕೆ 100. ಅವ್ರು ಹೇಳ್ತಾರಲ್ಲ, ಮೋದಿಯವ್ರ ಮೇಲಿದ್ದ ಆಕಾಶದಿಂದ ಕೆಳಗಿಳಿದು ಬಿಟ್ಟಾರ ಅವರೊಬ್ಬರೇ ಅಂತ ಹೇಳಿದ್ರಲ್ಲ, ದೇವಮಾನವ ಅಂತ ಹೇಳಿದ್ರಲ್ಲ. ಮತ್ತೆ ಇದು ನಾವು ಈ ದೇಶದ ಜನ ಒಪ್ಕೊಂತೀವ? ಪ್ರಜಾಪ್ರಭುತ್ವ ಒಪ್ಪಕ್ಕೆ ಸಾಧ್ಯತೆ ಐತ್ಯಾ? ದೇವಮಾನವ ಅಂತ ಅಂದ್ಗಳೇನೆ. ಹೌದು ರೀ,
ಕರ್ನಾಟಕ ರಾಜ್ಯ ಈ ರಾಜ್ಯ ಈ ದೇಶದೊಳಗೆ ಮಹಾರಾಷ್ಟ್ರ ಮೊಟ್ಟ ಮೊದಲನೇ ಸ್ಥಾನ, 2ನೇ ಸ್ಥಾನನ ಕರ್ನಾಟಕ ಟ್ಯಾಕ್ಸ್ ಕಟ್ಟೋದ್ರೊಳಗೆ. ಟ್ಯಾಕ್ಸ್ ಇರಲಿಲ್ಲ ಅಂದ್ರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಇರ್ತೈತೆ, ರಾಜ್ಯಗಳು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಾಗ ದುಡ್ಡು ಇರ್ತೈತೆ. ಇದೆಲ್ಲ ಯಾರಿಗಾರ ಸಣ್ಣ ಹುಡುಗಿ ಐತಿ, ಅವ್ರ ಪಕ್ಕಕ್ಕೆ ಅದರಲ್ಲ ಮಾಜಿಗಳಿಗೆ ಹೇಳಿದ್ರೆ ತಿಳ್ಕೊಂತ. ಸೋಮಣ್ಣ ಆದಿ ತಪ್ಪದಲ್ಲ. ಸೋಮಣ್ಣವರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಒಬ್ಬ ಸೀನಿಯರ್ ಮಂತ್ರಿಯಾಗಿ ಪಟಾಲಮ್ಮ ಅದೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಬಂದ್ವಿ ನಾವು. ಪಟಾಲಮ್ಮ ಅಂತಂತಿಲ್ಲ, ಅದಕ್ಕೆ ನಾನು ನನ್ನ ಕಾರ್ಯಕರ್ತನ ಅಲ್ಲೇ ನಿಲ್ಸಿದ್ರು, ವೇದಿಕೆ ಹತ್ತಬಾರ್ದು. ಈ ನಮ್ ಕಂಡಿದ್ರೆ ಕಾಣುತ್ತಲ್ಲ ರೀ, ಸ್ಟೇಜ್ ಮೇಲೆ LED ನೋಡಿ. ಆ LED ಒಳಗೆ ಸೋಮಣ್ಣರ ಹೆಸರು ಮಾತ್ರ ಇದೆ, ಸೋಮಣ್ಣವ್ರ ಹೆಸರಿದೆ. ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಗಿಟ್ಟು ಕಲ್ಲು ವೇದಿಕೆಗೆ ಇರ್ಬೇಕಲ್ಲ. ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಇದು ಒಳ್ಳೇದಲ್ಲ. ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ BJP ಅವರು ಅಂತಂತಂದ್ರೆ ಸದ್ದಾಮ್ ಹುಸೇನ್ ಆದಂಗೆ ಆಗಿದ್ದಾರೆ. ಇವರು ಸರ್ವಾಧಿಕಾರ, ಇವ್ರದ್ದು ಸರ್ವಾಧಿಕಾರಿ.